ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೋಡ್ದಂಗೆ ಮಕ್ಕಳಿಗೆ ಸ್ವಲ್ಪ ಬಟ್ಟೆನ ತರಿಸಿದೆ. ಮಗಳಿಗೆ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಇದು ಮಾಡ್ತಿದ್ದೀನಿ. ಡೈಲಿ ವೇರ್ ಪ್ಯಾಂಟ್ಸು, ಶಾರ್ಟ್ಸು ಮತ್ತು ಡೈಪರ್ನ ಕೇಳ್ತಿರ್ತೀರ ಎಲ್ಲರೂ ಕೂಡ. ಅದು ಕ್ಲಾತ್ ಡೈಪರ್ನ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಮುಂಚೆ ಕೂಡ ತರಿಸಿದ್ದೆ ಕ್ಲಾತ್ ಡೈಪರ್ನ, ತುಂಬ ಚೆನ್ನಾಗಿ ಯೂಸ್ ಆಗಿತ್ತು ಆ್ಯಂಡ್ ಅದಕ್ಕೋಸ್ಕರ ಮತ್ತೆ ತರಿಸ್ಕೊಂಡಿದ್ದೀನಿ. ಇದರೆಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಕ್ಲಾತ್ ಡೈಪರು, ಶಾರ್ಟ್ಸು, ಪ್ಯಾಂಟು ಅಂತೆಲ್ಲ. ಸೊ ಥ್ರೂ ದಟ್ ನೀವು ಹೋಗಿ ಬೈ ಮಾಡ್ಬೋದು. ಇವಾಗಿನ ಇದರಲ್ಲಿ ಮಳೆ ಬರುತ್ತೋ ಬಿಸಿಲು ಬರುತ್ತೋ ಏನಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಯೂಸ್ ಆ್ಯಂಡ್ ಥ್ರೋ ಡೈಪರ್ನ ಯೂಸ್ ಮಾಡ್ಬೋದು, ಏನಂದರೆ ಈ ಮಳೆ ಟೈಮಲ್ಲಿ ಅಥವಾ ಎಲ್ಲಾದರೂ ಔಟ್ಸೈಡ್ ಹೋಗ್ತೀವಲ್ಲ ಆ ಟೈಮಲ್ಲಿ. ಬಟ್ ನಾರ್ಮಲ್ ಆಗಿದ್ದಾಗ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಇನ್ಫೆಕ್ಷನ್ ಆಗಲಿ, ಅಲರ್ಜೀಸ್ ಆಗುತ್ತೆ ತುಂಬ ಯೂಸ್ ಮಾಡಿದಾಗ. ಗಾಡ್ ಗ್ರೇಸ್ ನನ್ನ ಮಗಳಿಗೆ ಇವತ್ತವರೆಗೂ ಆಗಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಒಂದು 2-3 ಡೇಸ್ ಆ ಥರ. ತುಂಬ ಹೆವಿ ರೈನ್ ಇದ್ದಾಗ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಈ ಕ್ಲಾತ್ ಡೈಪರು ಮತ್ತು ನಾರ್ಮಲ್ ಶಾರ್ಟ್ಸು ಮತ್ತು ಇದನ್ನು ಹಾಕ್ತೀನಿ. ಯಾಕೆಂದರೆ ಗೊತ್ತಿದೆ ನಿಮಗೆ ಎಲ್ಲರಿಗೂ ಡೈಪರ್ ಯೂಸ್ ಮಾಡಿದ್ರೆ ಜಾಸ್ತಿ ರ್ಯಾಷಸ್ ಆಗುತ್ತೆ ಆ ಥರ ಈ ಥರ ಅಂಥೇಳಿ. ಸೊ ಹಾಗಾಗಿ ಕ್ಲಾತ್ ಡೈಪರ್ನು ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು. ಕ್ಲಾತ್ ಡೈಪರ್ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ, ಕೊನೆ ತನಕ ವಿಡಿಯೋ ನೋಡಿ. ಮೊದಲು ನಾನು ನಿಮಗೆ ಹಳೆಯದನ್ನು ತೋರಿಸ್ತೀನಿ, ಬಿಕಾಸ್ ನಿಮಗೂ ಒಂದು ಇದಿರುತ್ತಲ್ವ. ಸೊ ನೋಡಿ, ಇದು ನಾನು ಅವಾಗ ಸ್ಮಾಲು ಮೀಡಿಯಮೇ ಏನೋ ತರಿಸ್ಕೊಂಡಿದ್ದೆ. ಸ್ಟ್ರೆಚೇಬಲ್ ಇತ್ತಲ್ವ, ಅದು ಇಲ್ಲಿವರೆಗೂ ಆಯಿತು. ಇವಾಗ ಸ್ವಲ್ಪ ಲೆಂತ್ ಆಗಿದೆ, ಅಂದರೆ ಅವಳು ಹೈಟ್ ಬೆಳೀತಿದ್ದಾಳಲ್ವ, ಮೇಲಕ್ಕೆ ಹಾಕೋಕ್ಕಾಗಲ್ಲ. ಸೊ ಇಲ್ಲಿ ಸ್ಟ್ರಕ್ ಆಗುತ್ತೆ, ಇಲ್ಲಿ ಸ್ವಲ್ಪ ಇದಿರುತ್ತಲ್ಲ, ಅದಕ್ಕಾಗಿ ಹೊಸದು ತರಿಸಿದ್ದು. ಇದು ಕೂಡ 4 ಪೀಸ್ ತರಿಸ್ಕೊಂಡಿದ್ದೆ ನಾನು. ಸೇಮ್ ಬ್ರ್ಯಾಂಡಲ್ಲೇ ತರಿಸಿದ್ದೆ, ಅದಕ್ಕೆ ಮತ್ತೆ ತರಿಸಿದ್ದೀನಿ. ಅದು ಸ್ವಲ್ಪ ದೊಡ್ಡದು ತರಿಸಿದ್ದೀನಿ. ಸ್ಮಾಲು ಮೀಡಿಯಮ್ ಏನೋ ಇತ್ತು ಇದು ಅಂತ ಅನಿಸುತ್ತೆ. ಇವಾಗ ನಾನು ಎಕ್ಸ್ಟ್ರಾ ಲಾರ್ಜ್ ತರಿಸಿದ್ದೀನಿ, ಇವಾಗ ಅವಳಿಗಾಗತ್ತೆ ಅಂತೇಳಿ. ಏನು ಗೊತ್ತಾ, ಚಡ್ಡಿ ಪ್ಯಾಂಟ್ಸು ಎಲ್ಲ ಒಂದು ದಿನ ಹಾಕಿ ವಾಶ್ಗೆ ಹಾಕಿದಾಗ ನೆಕ್ಸ್ಟ್ ಡೇಗೆ ಬೇಕಾಗತ್ತಲ್ವ. ಎಷ್ಟಿದ್ರೂ ಮಕ್ಕಳು ನೀರು ಕುಡಿತಾ ಇರ್ತಾರೆ ಅಥವಾ ಹಾಲು ಕುಡಿತಾ ಇರ್ತಾರೆ, ಸುಸು ಮಾಡ್ಕೋತಾನೆ ಇರ್ತಾರೆ. ಸೊ ಅದಕ್ಕಾಗಿ ಇವುಗಳು ಇದು ನೋಡಿ, ಹಳೇದಿತ್ತಲ್ವ, ಅದನ್ನು ನಾನು ಇದು ಮಾಡಿದ್ದೀನಿ. ಇದನ್ನೆಲ್ಲ ತೆಗೆದೆಸಿಬೇಕು, ಏನಕ್ಕೂ ಯೂಸ್ ಆಗಲ್ಲ. ಇದಿಷ್ಟು ಮತ್ತೆ 4 ನಾನು ಹೊಸದು ತರಿಸಿರೋದು. ಇದರಲ್ಲಿ 4 ಪೀಸ್ ಬರುತ್ತೆ, 6 ಪೀಸ್ ಬರುತ್ತೆ, 3 ಪೀಸಸ್ ಬರುತ್ತೆ, 2 ಪೀಸಸ್ಸು ಕೂಡ ಬರುತ್ತೆ. ಏನು ಗೊತ್ತಾ, ನಾನು ನಾರ್ಮಲಾಗಿ ಏನಾದರೂ ಡೈಪರ್ ಬೆಲೆ ಅಂತ ಇವಾಗ ಗೊತ್ತೇ ಇದೆ ಎಷ್ಟಕ್ಕೆ ಎಷ್ಟಿರುತ್ತೆ ಅಂತೇಳಿ, ಯೂಸ್ ಆ್ಯಂಡ್ ಥ್ರೋಗೆ. ಇದನ್ನು ನಾವು ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ನನ್ನ ಮಗಳು 3 ತಿಂಗಳಿದ್ದಾಗಲೂ 4 ತಿಂಗಳಿದ್ದಾಗಲೂ ನಾವು ತೊಗೊಂಬಂದಿದ್ದು, ಫಸ್ಟ್ ತೊಗೊಂಡಿದ್ದು. ಅದು ಹೆಚ್ಚು ಕಮ್ಮಿ ಅವಳಿಗೆ 2 ಇಯರ್ಸ್ ಆಗೋಕ್ಕೆ ಬಂತು, ಅಲ್ಲಿವರೆಗೂ ಬಂದಿದೆ. ಸೊ ನೋಡಿ, ಒಂದು ದಿನಕ್ಕಾದರೂ ಆಗುತ್ತೆ. 1 ಪೀ ಹೋಲ್ಡ್ ಮಾಡುತ್ತೆ ಅಂದರೆ ಇದೇನು ನಿಮಗೆ ಫುಲ್ ಡೇ ಮಾಡಲ್ಲ. ಒಂದು ಈ ಯೂಸ್ ಆ್ಯಂಡ್ ಥ್ರೋ ಇರುತ್ತಲ್ವ, ಅದೊಂದು 3 to 4 hours ಆದರೂ ಒಂದು ಲೈನ್ ಹಾಕಿರ್ತಾರೆ ಅಥವಾ ಒಂದು ಫಿಲ್ ಆದಂಗೆ ಆಗುತ್ತೆ, ತೆಗೆದೆಸ್ಬಿಡ್ತೀವಿ. ಇದು ಹಾಗಲ್ಲ, ಒಂದು ಸರಿ ಸುಸ್ಸು ಮಾಡಿದ್ರೆ ಇಟ್ಸ್ ಓವರ್. ಅದನ್ನು ವಾಶ್ಗೆ ಹಾಕಬೇಕಾಗತ್ತೆ. ಬೈ ಚಾನ್ಸ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರೆ ಗೊತ್ತಾಗದೇ ಇದ್ದಾಗ 2 ಟೈಮ್ವರೆಗೂ ನಾವು ಇದು ಮಾಡ್ಬೋದು. ಈಗ ನಾರ್ಮಲಾಗಿ ಶಾರ್ಟ್ಸು ಮತ್ತು ಅಥವಾ ಪ್ಯಾಂಟ್ ಹಾಕಿದಾಗ ಏನಾಗುತ್ತೆ, ಸುಸು ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ, ಕೆಳಗಡೆ ಎಲ್ಲ ಬರುತ್ತಲ್ವ. ಬಟ್ ಇದರಲ್ಲಿ ಆ ಥರ ಬರಲ್ಲ. ಸೊ ಹಾಗಾಗಿ ತರಿಸಿದ್ದು ಮತ್ತೆ ನಾನು. ಸೊ ಇನ್ನೂ ತರಿಸ್ಬೇಕು ನೆಕ್ಸ್ಟು. ಸೊ ನೋಡಿ, ಈ ಥರ ಇರುತ್ತೆ, ಸ್ಟ್ರೆಚೇಬಲ್ ಕೂಡ. ಇದು ಸ್ವಲ್ಪ ದೊಡ್ಡದಿದೆ ಆ್ಯಂಡ್ ಸಾಫ್ಟ್ ಕ್ಲಾತ್ ಇರುತ್ತೆ ಇದರಲ್ಲಿ. ಯಾವುದೇ ಥರದ ಇರಿಟೇಷನ್ ಆಗೋದಾಗಲಿ ಆ ಥರ ಇರಲ್ಲ. ಸೊ ನೋಡಿ, ಆರಾಮಾಗಿ 1-2 ಪೀನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲದರಲ್ಲೂ ಅಷ್ಟೇ. ಈ ಸರಿ ಪಿಂಕು ಬ್ಲೂ ಕಲರ್ಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಸೇಮ್ ಬ್ರ್ಯಾಂಡ್ನ ತರಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನೀವು ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ ಆ್ಯಕ್ಚುಲಿ ಒಂದು 6 ಮಂತ್ ಮೇಲೇ ಬರುತ್ತೆ ಅಂತ ಹೇಳ್ಬೋದು. ನೀವು ಒಂದೊಂದು ತಿಂಗಳಿಗೆ ಏನಿಲ್ಲ ಅಂದರೆ ಇವಾಗ ನಾರ್ಮಲ್ ಡೈಪರ್ ತೊಗೋತೀನಿ ಅಂದರೆ 800,000 ರೂಪೀಸ್ ಬೇಕಾಗುತ್ತೆ ಯೂಸ್ ಆ್ಯಂಡ್ ಥ್ರೋಗೆ. ಅದು 1 ತಿಂಗಳು ಅಥವಾ ಇದಕ್ಕಿರುತ್ತೆ. ಇದು ಒಂದು 6 ಮಂತ್ ಮೇಲೆ, ನಾನು 1 ಇಯರ್ ಮೇಲೆ ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಡೈಪರ್ಸ್ನ ತರಿಸಿದ್ದೀನಿ. ಸೊ ಯೂಸ್ಫುಲ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕ್ಲಾತ್ ಡೈಪರ್ ಅಂತ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ಸೈಜಸ್ಸು ಸ್ಮಾಲಿಂದ XL ಇರುತ್ತೆ. ಮತ್ತು ನಿಮ್ಗೆ ಲಿಂಕ್ ಸಿಗುತ್ತಲ್ಲ, ಅವಾಗ ಸ್ವೈಪ್ ಮಾಡಿ ನೋಡಿ, ನಿಮಗೆ 6 ಪೀಸಸ್ ಬೇಕು, 2 ಪೀಸಸ್ ಬೇಕು, ಆ ಥರದ ಮೇಲೆ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಬ್ಯೂಟಿಫುಲ್ ಕ್ಲಾತ್ಸ್ ಅಂತಲೇ ಹೇಳ್ತೀನಿ.
ಮತ್ತು ಇನ್ನೊಂದಷ್ಟು ಕ್ಲಾತ್ ಡೈಪರ್ ಜೊತೆ ಬಂದಿದ್ದೀನಿ. ಎಷ್ಟಿದ್ರೂ ಡೈಪರ್ಗಳು ಸಾಲಲ್ಲ ಅಂತಲೇ ಹೇಳ್ಬೋದು. ಯೂಸ್ ಆ್ಯಂಡ್ ಥ್ರೋಗಿಂತ ಈ ಥರ ರಿಯೂಸೇಬಲ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. 6 ಕಲರ್ಸ್ ಬಂದಿದೆ ಇದರಲ್ಲಿ. ನಿಮಗೆ 7, 4 ಆ ಥರನೂ ಕೂಡ ಇರುತ್ತೆ. ಲಿಂಕ್ ಸಿಕ್ತಾಗ ಸ್ವೈಪ್ ಮಾಡಿ ನೋಡಿದ್ರೆ. ಸೊ ಇದನ್ನು ನೀವು ದೊಡ್ಡ ಚಿಕ್ಕದು ಕೂಡ ಮಾಡ್ಕೋಬೋದು. ಈ ಥರ ಇರುತ್ತೆ ನಿಮಗೆ. ನೋಡಿ ಸೈಜು ನಿಮಗೆ ಇಲ್ಲಿ ಫೋಲ್ಡ್ ಕೂಡ ಆಗಿರುತ್ತೆ. ಸೊ ಡೀಟೇಲಾಗಿ ಕೂಡ ತೋರಿಸ್ತೀನಿ ನೋಡಿ. ಸೈಜ್ ದೊಡ್ಡದು ಬೇಕಂದ್ರೂ ಕೂಡ ಸ್ಮಾಲಿಂದನೂ XL, XXL ವರೆಗೂ ಕೂಡ ಮಾಡ್ಕೋಬೋದು. ನ್ಯೂ ಬಾರ್ನ್ ಟು 3 ಇಯರ್ಸ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ ಇದೆಷ್ಟು ಚಿಕ್ಕದು ಇದು ಮಾಡ್ಬೋದು, ಇದೆಷ್ಟು ದೊಡ್ಡದು ಮಾಡ್ಬೋದು. ಸೊ ಹೇಗಿದೆ ನೋಡೋಣ ಬನ್ನಿ ಒಳಗಡೆ ಎಲ್ಲ. 6 ಪೀಸಸ್ ಬಂದಿದೆ ನನಗಿಲ್ಲಿ. ಕಲರ್ ವೈಸ್ ನೀವು ನೋಡ್ತಿರ್ಬೋದು. ಮೊದಲೇ ಹೇಳ್ದಂಗೆ ಈ ಥರ ಬಟನ್ಸ್ಗಳನ್ನ ಕೊಟ್ಟಿರ್ತಾರೆ ಬಿಕಾಸ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ನೀವು ಬಟನ್ ಬಿಚ್ಬಿಟ್ಟು ಇದು ಮಾಡಿದ್ರೆ ಇದು ನಾರ್ಮಲಾಗಿ 2 ಪೀನ ಹೋಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಪ್ಯಾಡ್ ಥರ ಕೊಟ್ಟಿದ್ದಾರಲ್ವಾ, ಅದು ಒಂದು ಸರಿ ಹೋಲ್ಡ್ ಮಾಡುತ್ತೆ. ಅದರ ನೆಕ್ಸ್ಟ್ ಬೇಕಾದರೆ ನೀವು ಹಾಗೇ ವೇರ್ ಮಾಡಿಸಿದ್ರೆ ಇನ್ನೊಂದು ಪೀನ ಹೋಲ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. 2 ಟೈಮ್ಸ್ಗೆ ಯೂಸ್ ಮಾಡ್ಬೋದು. ಏಕೆಂದರೆ ಒಂದು ಸರಿ ಮಾಡಿದ ತಕ್ಷಣ ಇದು ತೆಗೆದುಬಿಟ್ರೆ ಇನ್ನೊಂದು ಸರಿಗೆ ಇದಾಗುತ್ತೆ, ಏಕೆಂದರೆ ಅಷ್ಟು ಹೋಲ್ಡ್ ಮಾಡುತ್ತೆ. ನೋಡ್ತಿರ್ಬೋದು ಒಳಗಡೆ ಹೇಗಿದೆ ಅಂತೇಳಿ. ನಿಮಗಿದ್ರೆ ಕಲರ್ ಕೂಡ ಡಿಫ್ರೆಂಟ್ ಬರುತ್ತೆ. ಮತ್ತು ಒಳಗಡೆ ಹಾಕೋ ಪ್ಯಾಡ್ಸ್ ಇರುತ್ತೆಯಲ್ಲ ಅದು ಕೂಡ ವೈಟ್ ಅಥವಾ ಬ್ಲ್ಯಾಕ್ ಆ ಥರ ಬಂದಿರೋದಿರುತ್ತೆ. ನೀವು ಈ ಥರ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಪ್ ಟು ಒಂದು 6 ಮಂತಿಂದನೂ 3 ಇಯರ್ಸ್ವರೆಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಕಲರ್ ಬಂದಿದೆ. ಒಂದೊಂದರಲ್ಲಿ 7 ಪೀಸಸ್ ಬರುತ್ತೆ, ಒಂದೊಂದರಲ್ಲಿ 5 ಪೀಸಸ್ಸು, 6 ಪೀಸಸ್ಸು. ಲಿಂಕ್ ಸಿಕ್ಕಿದಾಗ ಸ್ವೈಪ್ ಮಾಡಿದ್ರೆ ನಿಮಗೆ ಎಷ್ಟು ಅಂತ ಗೊತ್ತಾಗುತ್ತೆ. ನೋಡಿ ಈ ಡೈಪರ್ದು ಮೇಲೆ ತೆಗ್ದಾಗ ಇದು ಏನು ಹೇಳ್ತೀವಿ ಪ್ಯಾಡ್ ಅಂತ ಹೇಳ್ತೀವಿ, ಅದ್ರ ಜೊತೆ ಒಳಗಡೆ ಇರುತ್ತಲ್ಲ. ಸೊ ಈ ಥರ ಇದು ಮಾಡಿಕೊಂಡು ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಬೆಸ್ಟು ಚಳಿಗಾಲದಲ್ಲಾಗಲಿ ಸಮ್ಮರಲ್ಲಾಗಲಿ ಈ ಥರ ಯೂಸ್ ಮಾಡ್ಬೋದು ಕ್ಲಾತ್ ಡೈಪರ್ನ. ಶಾರ್ಟ್ಸ್ನ ತೋರಿಸ್ತಾ ಇದ್ದೀನಿ. 10 ಪೀಸಸ್ ಬಂದಿದೆ ಅಂತಲೇ ಹೇಳ್ಬೋದು. ಕಲರ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಕಾಟನ್ನು ಸ್ವಲ್ಪ 1-2-3 ಸಿಂಥೆಟಿಕ್ ಇರೋ ಥರ ಬಂದಿದೆ. ಅದನ್ನು ಬೆಟರೇ ಕಾಟನ್ ಜೊತೆ ಯೂಸ್ ಮಾಡ್ಬೋದು. ಸೊ ಫುಲ್ ಕಾಟನ್ ಅಂತಲೇ ಇದು ಮಾಡಿದ್ದು 1-2-3 ಬಟ್ ಅದು ಡಿಸೈನ್ ಚೆನ್ನಾಗಿದೆ ಅಂತೇಳಿ ಇದು ಮಾಡ್ಕೊಂಡಿದ್ದೀನಿ. ಸೊ ಸ್ಟ್ರೆಚೇಬಲ್ ಕೂಡ ಇದೆ. 3/4 ನೀವು ಉದ್ದ ಕುಳ್ಳ ಮಕ್ಳು ಇರ್ತಾರೆ ಅಂದರೆ ಪ್ಯಾಂಟ್ ಥರನೇ 3/4 ಆಗುತ್ತೆ, ಇಲ್ಲ ಶಾರ್ಟ್ಸ್ ಥರ ಆಗುತ್ತೆ. ನನ್ನ ಮಗಳಿಗೆ 3/4 ಆಗುತ್ತೆ. ಸೊ ಸ್ಟ್ರೆಚ್ ಆಗುತ್ತೆ ಕ್ಲೀನಾಗಿ. ಸೊ ಇದು ಕಲರ್ ಕಾಂಬಿನೇಷನು ಕೂಡ ತುಂಬ ಚೆನ್ನಾಗಿದೆ. ಇದು ಒಂದು ಇದು ಮಾಡಿದೆ. ಅದರಲ್ಲೇ ಇದು ಒಂದು ಸ್ಟ್ರೈಪ್ಸ್ ಇರೋವಂಥದ್ದು ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ. ನೋಡ್ತಿರ್ಬೋದು ಸ್ಟ್ರೆಚೇಬಲು, ದಪ್ಪ ಇದ್ರೂ ಕೂಡ ಮಕ್ಳು ಇದಾಗುತ್ತೆ. ಈ ಥರದ್ದು 1-2 ಸಿಂಥೆಟಿಕ್ ಥರ ಬಂದಿದೆ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ರಿಂಟ್ ಎಲ್ಲ. ಸೊ ಇದು ಚೆನ್ನಾಗಿದೆ ಹೇಳಬೇಕಂದ್ರೆ. ಸೊ ಮತ್ತು ಇದು ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ ಆ್ಯಕ್ಚುಲಿ. ದಪ್ಪ ಇದ್ರೂ ಮಕ್ಕಳು, ನಾನು ಸ್ವಲ್ಪ ದೊಡ್ಡದೇ ತರಿಸೋದು ಮಕ್ಕಳಿಗೆ ಟೈಟಾಗಿ ಹಾಕಿ ಸ್ಕಿನ್ ಇದಾಗೋದ್ರ ಬದಲು ಈ ಥರ ಸ್ವಲ್ಪ ದೊಗ್ಲ ಇದ್ರೇ ಬೆಟರ್ ಅಂತ ಅನಿಸುತ್ತೆ. ಇದು 2 ಪೀಸ್ ಮಾತ್ರ ಈ ಥರ ಬಂದಿದೆ. ಸೊ ಇನ್ನು ಮಿಕ್ಕಿದೆಲ್ಲ ಕಾಟನಲ್ಲೇ ಬಂದಿದೆ. ಸೊ ಮಿಕ್ಸ್ ಕಲರಲ್ಲಿ ಬಂದಿದೆ ನೋಡಿ, ಯಾವುದೂ ಒಂದೇ ಥರ ಇಲ್ಲ. ಸೊ ಇದು ಅಷ್ಟೇ. ಸೊ 2 ಇದರಲ್ಲಿ ಒಂದೊಂದು ಥರ ಬಂದಿದೆ. ಸೊ ಇದು ತುಂಬ ಚೆನ್ನಾಗಿದೆ. 10 ಪೀಸಸ್ಸು ಕಾಟನ್ನು. ಅದೇ ಇದೊಂದು ಮತ್ತು ಪಿಂಕ್ ಒಂದು ಆರೆಂಜ್ ಒಂದು ಸಿಂಥೆಟಿಕ್ ಮಿಕ್ಸ್ ಆಗಿದೆ. ಬಟ್ ಈ ಥರದನ್ನು ಬೆಟರ್ ಒಂದೊಂದು ಸರಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನೀವು ಎಷ್ಟೇ ಕಾಸ್ಟ್ಲಿ ಕೊಟ್ಟು ತರಿಸಿದ್ರು ಮಕ್ಕಳಿಗೆ ಒಂದಿಷ್ಟು ದಿನ ಅಂತ ಅಷ್ಟೇ ಬರುತ್ತೆ. ಸೊ ಇದು ನನಗೆ 500 ಒಳಗಡೆ ಎಷ್ಟು ಪೀಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ. ಸೊ ಲಿಂಕ್ ಇದು ಮಾಡಿ ನೀವು ಬೈ ಮಾಡ್ಬೋದು, ಬೇಕಾದರೆ ನಿಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಶಾರ್ಟ್ಸು ಮತ್ತು ಟಿ ಶರ್ಟ್ ತರಿಸಿದೆ. ಯಾಕೆ ಗೊತ್ತಾ, ನನ್ನ ಮಗಳಿಗೆ ಬೋರ್ಡ್ ಮಾಡಿಸಿದ್ದೀನಲ್ವ, ಇವಾಗ ಆ ವಿಡಿಯೋನೇ ನಾನು ಹಾಕಿಲ್ಲ ಆ್ಯಕ್ಚುಲಿ. ಬೋರ್ಡ್ ಮಾಡಿಸಿದ್ದೀನಲ್ವ, ಅವಳಿಗೆ ಈಗ ಬಾಯ್ಸ್ ಥರ ಡ್ರೆಸ್ ಹಾಕೋಣ. ಬಿಕಾಸ್ ಹುಡುಗ ಒಂಥರ ಫೀಲ್ ಇವಾಗ ಬರುತ್ತೆ, ಮತ್ತು ಹೇರ್ ಬಂದಮೇಲೆ ಹುಡುಗಿನೇ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಪ್ಯಾಂಟ್ ಶರ್ಟ್ ತಗೋ, ಶರ್ಟ್ ಚಡ್ಡಿ ತಗೋ, ಶಾರ್ಟ್ಸ್ ಚಡ್ಡಿ ತಗೋ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಫೋರ್ಸಿಗೆ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಅವಳು ಬಟ್ ಇವಾಗ ಹೇರ್ ಕಟ್ ಮಾಡಿಸಿರೋದ್ರಿಂದ, ಹೇರ್ ಶೇವ್ ಮಾಡಿಸಿರೋದ್ರಿಂದ ಹೆಡ್ ಶೇವು ಬಾಯ್ ಥರನೇ ಕಾಣಿಸ್ತಿದ್ದಾಳೆ. ಸೊ ಹಾಕಿದಾಗ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಕ್ವಾಲಿಟಿ, ಇದನ್ನು 500-600 ಒಳಗಡೆ ಅಂತ ಹೇಳ್ಬೋದು. ಸೊ ನೀವು ಆಚೆ ಹೋಗಿ ನಾನು ಕೇಳಿದೆ ಆ್ಯಕ್ಚುಲಿ, ತುಂಬಾ ಹೆವಿ ಇದೆ ಮಕ್ಕಳು ಬಟ್ಟೆಗಳಂತೂ. ಬೆಟರ್ ಆನ್ಲೈನಲ್ಲಿ ಮಕ್ಕಳು ಬಟ್ಟೆಗಳು ತರಿಸ್ಕೊಳ್ಳೋದು. ಬಿಕಾಸ್ ನಮ್ಮ ಸೈಜ್ ಆದರೆ ಒಂದು ಫಿಕ್ಸ್ಡ್ ಅಂತ ಇರುತ್ತೆ, ಮಕ್ಕಳದು ಚೇಂಜ್ ಆಗ್ತಾ ಹೋಗ್ತಿರುತ್ತಲ್ಲ. ಸೊ ಬೆಟರ್ ಈ ಥರ ಬಟ್ಟೆಗಳನ್ನ ತರಿಸ್ಕೊಳ್ಳೋದು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಇದು ಕೂಡ ಚೆನ್ನಾಗಿದೆ. ಜೀನ್ಸು ಇದು ಕಾಟನ್ ಬಟ್ಟೆ. ಇದು ಸಿಂಥೆಟಿಕ್ ಅಂದ್ಕೊಂಡಿದ್ದೆ ನಾನು, ಬಟ್ ಕಾಟನ್ ತುಂಬ ಚೆನ್ನಾಗಿದೆ.
500 ಒಳಗಡೆನೆ ಇದನ್ನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಮತ್ತು ಒಂದಿಷ್ಟು ಪ್ಯಾಂಟ್ ಕೂಡ ತರಿಸಿದ್ದೀನಿ. ಬಿಕಾಸ್ ಚಡ್ಡಿನೇ ಈ ಚಳಿ ಬೇರೆ ಇದೆಯಲ್ವಾ, ಚಡ್ಡಿನೇ ಎಷ್ಟು ಹಾಕೋದು, ಸ್ವಲ್ಪ ಪ್ಯಾಂಟ್ಗಳು ಕವರ್ ಆಗಿರೋ ಥರ ಆದರೆ ಅವರು ಕೂಡ ಬೆಚ್ಚಗಿರ್ತಾರೆ ಅಂಥೇಳಿ ಇದು 6 ಪೀಸಸ್ ಬಂದಿದೆ ನನಗೆ. ಇದು ಅಷ್ಟೇ ಸ್ಟ್ರೆಚಬಲ್ ಇದೆ. ಆ್ಯಂಡ್ ನಿಮ್ಗೆ ಏನಾದರೂ ಉದ್ದ ಆಗುತ್ತೆ ಮಕ್ಕಳಿಗೆ ಅಂದರೆ ಇಲ್ಲಿ ಆ್ಯಂಕಲ್ ಹತ್ರ ಲಾಕ್ ಆಗುತ್ತೆ, ಮೀನ್ಸ್ ಈ ಥರ ಕೊಟ್ಟಿದ್ದಾರೆ, ಅಲ್ಲಿ ಲಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಕಾಟನ್ನೇ ಮತ್ತು ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಒಂದೊಂದು ಬಟ್ಟೆಗಳು ಕಾಟನ್ ನೀರಿಗೆ ಹಾಕಿದ ತಕ್ಷಣ ಸಿಂಕ್ ಆಗುತ್ತಲ್ವ, ಸೊ ಆವಾಗ ಟೈಟ್ ಆದಂಗೆ ಆಗುತ್ತೆ. ಸ್ವಲ್ಪ ಸೈಜು ಜಾಸ್ತಿನೇ ತರಿಸ್ಕೊಳ್ಳಿ. ನಾನು 2 to 3 years ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಕಾಫ್ ಹತ್ರ ಇದಾಗುತ್ತೆ, ಸೊ ಎಕ್ಸ್ಟೆಂಡ್ ಆಗುತ್ತೆ ಈ ಬಟ್ಟೆನೂ ಕೂಡ. ಎಲ್ಲ ಈಗ ಮಕ್ಳಿಗೆ ಜಾಸ್ತಿ ದಿನ ಏನು ವರ್ಷಾನ್ಗಟ್ಲೆ ಏನು ಬರಲ್ಲ. ಯಾವುದೇ ಬಟ್ಟೆ ತೊಗೊಂಡ್ರು ಅವರ ಹೈಟು ಮತ್ತು ಸ್ವಲ್ಪ ದಪ್ಪ ಆಗ್ತಿರ್ತಾರೆ, ಬೆಳೀತಾ ಇರ್ತಾರೆ, ಅವಾಗೆಲ್ಲ ಚೇಂಜ್ ಮಾಡ್ತಿರ್ಬೇಕಾಗತ್ತೆ. ಬ್ಲೂ ಮತ್ತು ಈ ಡಾರ್ಕ್ ಒಂದು ಬ್ಲೂ ಬಂದಿದೆ, ಇದಕ್ಕೂ ಅಷ್ಟೇ, ಎಲ್ಲನೂ ಅಷ್ಟೇ ಅದೇ ಥರ. ಕೊಂಬು ಪ್ಯಾಕ್ ಅಂದ್ರೇ ಅದೇ ಥರ ಬರುತ್ತಲ್ವ. ಸೊ ಇದೊಂದು ಬ್ಲ್ಯಾಕ್, ಇದು ಒಂದು ರೆಡ್, ಮೀನ್ಸ್ 6 ಪೀಸಸ್ ಬಂದಿದೆ. 2 3 4 5 6 ಪೀಸಸಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ ಬಂದಿದೆ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೂ 500 ಒಳಗಡೆನೆ, 400 to 500 ಒಳಗಡೆನೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಪ್ರೈಸ್ ನನಗೆ ಗೊತ್ತಾಗಲ್ಲ. ಅದು ಅಲ್ಲದೆ ಒಂದೊಂದ್ಸರಿ ಐ ತೋರಿಸುತ್ತೆ, ಒಂದೊಂದ್ಸತಿ ಲೋ ತೋರಿಸುತ್ತೆ, ಏಕೆಂದರೆ ಆಫರ್ಸ್ ನಡೀತಾ ಇರುತ್ತಲ್ವ ಆ ಟೈಮಲ್ಲಿ. ಸೊ ನೀವು ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮಕ್ಕಳಿಗೆ ಒಂದು ಒಳ್ಳೆ ಬೆಸ್ಟ್ ಕ್ಲಾತ್ ಡೈಪರ್ ಆ್ಯಂಡ್ ಡೈಲಿ ವೇರ್ ಪ್ಯಾಂಟ್ಸ್ ಆ್ಯಂಡ್ ಶಾರ್ಟ್ಸ್ ಅಂತಲೇ ಹೇಳ್ಬೋದು. ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.